ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಜೀವಕ್ಕೆ ಜೀವ ನೀನು ಭಾಗ 41. ಇಷ್ಟು ದಿನ ಕೈ ಕಾಲಿನಲ್ಲಿ ಪ್ಲಾಸ್ಟರಿನಂತಿದ್ದ ಬೇಡಿಗಳಿಂದ ಹೊರಬಂದಿದ್ದ ಸಾಮ್ರಾಟ್ ತಿಂಗಳುಗಳ ಬಳಿಕ ಅವನ ಬೈಕ್ ಮುಟ್ಟಿದ್ದನು. ಖುಷಿಯಲ್ಲೇ ಸಿಕ್ಕ ಕಡೆಯಲ್ಲೆಲ್ಲ ಬೈಕನ್ನು ಚಲಾಯಿಸುತ್ತಿದ್ದಾಗ ಫುಟ್ಪಾತ್ ಮೇಲೆ ಒಂದು ಹುಡುಗಿಯ ಕೈ ಎಳೆದಾಡುತ್ತಾ ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿ ಅವರನ್ನು ಗಮನಿಸುತ್ತಲೇ ಬೈಕ್ ವೇಗ ಕಡಿಮೆ ಮಾಡಿ ಸ್ವಲ್ಪ ಮುಂದೆ ಹೋಗಿ ತಕ್ಷಣ ಬೈಕನ್ನು ನಿಲ್ಲಿಸಿ ಅವರ ಪಕ್ಕ ನಡೆದು ಬಂದು ಹುಡುಗನನ್ನು ಕೈ ರಟ್ಟೆ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಅವನ ಕೆನ್ನೆಗೆ ಜೋರಾಗಿ ಬಾರಿಸಿ, "ಥೂ, ನೀನಿನ್ನೂ ಬದಲಾಗಲಿಲ್ಲವಾ?" ಅನ್ನುತ್ತಾ ಅಲ್ಲೇ ಭಯದಲ್ಲಿ ನಡುಗುತ್ತಿರುವ ಹುಡುಗಿಯನ್ನು ನೋಡಿ, "ನೀನು ಆ ಶ್ರದ್ಧಾಳ ದುಪ್ಪಟ್ಟ ಹುಡುಗಿಯಲ್ಲವೇ?" ಎಂದು ಗೊಂದಲದಲ್ಲೇ ಕೇಳಿದನು. "ಹೌದು" ಅಂತ ಕಣ್ಣೀರೊರೆಸುತ್ತಾ ಹೇಳಿದವಳಲ್ಲಿ, "ನೀನೇನು ಇಲ್ಲಿ, ಅದು ಈ ರಾಸ್ಕಲ್ ಜೊತೆ?" ಎಂದು ಕೋಪದಲ್ಲೇ ಕೇಳಿದಾಗ, ಎದುರುಗಡೆ ಕೈ ತೋರಿಸಿ, "ಅದು ನಾನು ಓದುತ್ತಿರುವ ಕಾಲೇಜು. 15 ದಿನದ ಹಿಂದೆ ಅನಾಥಾಶ್ರಮಕ್ಕೆ ಇವರು ಫ್ಯಾಮಿಲಿ ಜೊತೆ ಬಂದು ನಮಗೆಲ್ಲ ಬಟ್ಟೆ ಜೊತೆ ಆಶ್ರಮಕ್ಕೆ ಹಣ ಡೊನೇಟ್ ಮಾಡಿ ಹೋಗಿದ್ದಾರೆ. ಆ ದಿನ ಅರುಣ ಅಮ್ಮನ ಜೊತೆಗಿದ್ದ ನನ್ನನ್ನು ನೋಡಿ ಮರುದಿನದಿಂದ ಫಾಲೋ ಮಾಡ್ತಿದ್ದಾರೆ. ಕೇಳಿದರೆ ಐ ಲವ್ ಯು, ಮದುವೆ ಅಂತಾದರೆ ನಿನ್ನನ್ನೇ ಅಂತ ತುಂಬ ಎದುರಿಸುತ್ತಿದ್ದಾರೆ. ಮೊದಲೇ ಅನಾಥರು ನಾವು, ಇಂದು ಮುಂದು ಯಾರಿಲ್ಲ. ಇವರು ಹೀಗೆ ನನ್ನ ಹಿಂದೆ ಸುತ್ತುವುದನ್ನು ಆಶ್ರಮದವರು ಯಾರಾದರೂ ನೋಡಿದರೆ ಆಮೇಲೆ ನನ್ನ ಜೊತೆ ಆಶ್ರಮಕ್ಕೂ ಕೆಟ್ಟ ಹೆಸರು" ಎನ್ನುತ್ತಾ ಅಳುತ್ತಾ ಕಣ್ಣೀರು ಒರೆಸಿಕೊಂಡಳು. "ಇವರು ನಿಮ್ಮ ಫ್ರೆಂಡ್ ತಾನೇ? ಪ್ಲೀಸ್ ಇವರಿಗೆ ಬುದ್ಧಿ ಹೇಳಿ. ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರೀತಿ, ಮದುವೆ ಅಂತೆಲ್ಲ ಮಾತನಾಡುತ್ತಾರೆ. ಅದಲ್ಲದೆ ಇವರಂತ ಎಷ್ಟೋ ದಾನಿಗಳು ಕೊಡುವ ಭಿಕ್ಷೆಯಲ್ಲಿ ನಾವು ಬದುಕುತ್ತಿದ್ದೇವೆ. ಹಾಗಿರುವಾಗ ಇವರನ್ನು ಮದುವೆ, ಪ್ರೀತಿ ಇದೆಲ್ಲ ಹೇಳುವುದಕ್ಕೆ ಚಂದ, ಆದರೆ ವಾಸ್ತವ ಬೇರೆಯೇ ಇದೆ. ಇವರಿಗೆ ಎಷ್ಟು ಅರ್ಥ ಮಾಡಿಸಲು ನೋಡಿದರೂ ಪ್ರತಿದಿನ ಹೀಗೆಯೇ ನನ್ನ ಹಿಂದೆ ಬಂದು ಹಿಂಸೆ ಕೊಡುತ್ತಿದ್ದಾರೆ. ಪ್ಲೀಸ್ ಅವರಿಗೆ ಹೇಳಿ, ನಮ್ಮಂಥ ಅನಾಥ ಹುಡುಗಿಯರ ಜೀವನದಲ್ಲಿ ಪ್ರೀತಿ, ಪ್ರೇಮ, ಮದುವೆಗೆಲ್ಲ ಜಾಗವಿಲ್ಲವೆಂದು. ಪ್ಲೀಸ್ ನನ್ನನ್ನು ನನ್ನಿಷ್ಟಕ್ಕೆ ಇರಲು ಬಿಟ್ಟು ಬಿಡಿ" ಅಂತ ಅವನತ್ತಲೂ ತಿರುಗಿ ಕೈ ಮುಗಿದು ಅಳುತ್ತಾ ಹೇಳಿದವಳನ್ನು ನೋಡಿ ಕೋಪಗೊಂಡ ಸಾಮ್ರಾಟ್, "ಈಡಿಯಟ್, ಇದೇ ಗನಂದಾರಿ ಕೆಲಸ ಮಾಡಲು ಕಾಲೇಜಿಗೆ ಸರಿಯಾಗಿ ಬರದೆ ನನ್ನಿಂದ ಕದ್ದು ಮುಚ್ಚಿ ಓಡಾಡುತ್ತಿರುವುದಾ? ನಿನ್ನ ಹೆಸರನ್ನು ಹೇಳಲು ನಾಚಿಕೆಯಾಗುತ್ತಿದೆ. ಛೀ, ಗೆಳೆಯ ಅಂತ 4 ವರ್ಷ ನನ್ನ ಜೀವನ ಹಾಳು ಮಾಡಿದ್ದು ಸಾಕಾಗಿಲ್ಲವೆಂದು ಈಗ ಪ್ರೀತಿ, ಮದುವೆ ಅಂತ ಈ ಅನಾಥ ಹುಡುಗಿಯ ಹಿಂದೆ ಬಿದ್ದಿದ್ದೀಯಾ ಅಲ್ವೋ? ನೀನು ಯಾವಾಗ ಈ ಪ್ರೀತಿ, ಮದುವೆಯ ಬಗ್ಗೆ ಯೋಚಿಸಲು ಶುರು ಮಾಡಿದ್ದು? ನಿನ್ನ ಜೀವನದಲ್ಲಿ ಹುಡುಗಿಯರು ಅಂದರೆ ಟಿಶ್ಯೂ ಪೇಪರ್ ಅಲ್ವಾ? ಯೂಸ್ ಅಂಡ್ ಥ್ರೋ ಅಲ್ಲ. ಹೋಗಿ ಹೋಗಿ ಅರ್ಧ ಗಂಟೆ ಜೊತೆಯಲ್ಲಿ ಬರುತ್ತೀಯಾ ಎಂದು ಕೇಳುವುದು ಬಿಟ್ಟು ಪ್ರೀತಿ, ಮದುವೆ ಅಂತೆ" ಅನ್ನುತ್ತಾ ಮತ್ತೊಮ್ಮೆ ಅವನ ಕೆನ್ನೆಗೆ ಇನ್ನೊಂದು ಬಾರಿಸಿ ಪ್ರಗತಿ ಕಡೆ ತಿರುಗಿ, ನೋಡಿ ಸಿಸ್, ಇವನು ಒಂದು ಕಾಲದಲ್ಲಿ ನನ್ನ ಫ್ರೆಂಡ್. ಈಗ ನನಗೇನೂ ಅಲ್ಲ, ಒಂದೇ ಕಾಲೇಜು ಅಷ್ಟೇ. ಇವನ ಜೊತೆ ನನ್ನ ಜೀವನದಲ್ಲಿಯೂ ಪ್ರೀತಿ, ಮದುವೆಗೆ ಅವಕಾಶ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಯಾಕೆಂದರೆ ಆಗಲೇ ನಮ್ಮೆಲ್ಲರ ಜೀವನವನ್ನು ಇವನು ಇನ್ನೊಬ್ಬ ಜಯದೇವ್ ಎನ್ನುವ ಗುಳ್ಳೆನರಿ ಸೇರಿ ನರಕ ಮಾಡಿದ್ದಾರೆ. ಗೆಳೆತನ ಎನ್ನುವ ಹೆಸರಲ್ಲಿ ನನ್ನನ್ನು ಕೊಲೆ ಮಾಡಲು ತಯಾರಾಗಿದ್ದರು. ಆ ದಿನ ಬೀಚಲ್ಲಿ ಕೈಕಾಲು ಮುರಿದುಕೊಂಡು ಬಿದ್ದಿದ್ದ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ನೀವು ಮತ್ತು ನಿಮ್ಮ ಗೆಳತಿಯಲ್ಲವೇ? ನೆನಪಿದೆಯಾ ಅಂದಾಗ ಅವಳು ಹೌದೆಂದು ತಲೆ ಆಡಿಸಿದಾಗ, ಸಮರ್ಥ್ ಕೊರಳಪಟ್ಟಿ ಹಿಡಿದ ಸಾಮ್ರಾಟ್, ನನ್ನ ಆ ಸ್ಥಿತಿಗೆ ಕಾರಣವಾಗಿದ್ದು ಗೆಳೆಯರು ಎಂದು 4 ವರ್ಷದಿಂದ ನನ್ನ ಜೊತೆಗಿದ್ದ ಇವನು ಮತ್ತೆ ಜಯದೇವ್. ಬಿಡಿ, ಈಗ ಅದರ ಬಗ್ಗೆ ಮಾತು ಬೇಡ. ನೋಡಿ ಸಿಸ್, ಬಿ ಸೇಫ್. ಇವನನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ. ಇವನಿಗೆ ನಿಮ್ಮನ್ನು ಪ್ರೀತಿಸಿ ಮದುವೆಯಾಗುವ ಯಾವುದೇ ಯೋಚನೆಗಳಿಲ್ಲ. ಅನಾಥ ಹುಡುಗಿ, ಸ್ವಲ್ಪ ದುಡ್ಡು ಸುರಿದರೆ ನನ್ನ ಹಿಂದೆ ಬರಬಹುದು, ಆಗ ಒಮ್ಮೆ ರುಚಿ ನೋಡಿ ಬಿಡುವ ಎನ್ನುವ ಕಚಡ ಮೆಂಟಾಲಿಟಿಯ ಹುಡುಗ ಇವನು. ಅವನಿಂದ ದೂರ ಸರಿದು ಅವಳಲ್ಲಿ ಬುಕ್ ಮತ್ತು ಪೆನ್ ಕೊಡುವಂತೆ ಹೇಳಿ ತನ್ನ ಫೋನ್ ನಂಬರ್ ಅವಳ ಬುಕ್ಕಲ್ಲಿ ಬರೆದು, ಇನ್ನೊಮ್ಮೆ ಇವನು ನಿಮ್ಮ ಕಣ್ಣೆದುರು ಬಂದರೆ ನನಗೆ ಕರೆ ಮಾಡಿ, ಆ ದಿನ ಮುರಿದ ನನ್ನ ಕೈ ಕಾಲಿನ ಸಾಲ ಚುಕ್ತ ಮಾಡುತ್ತೇನೆ ಅನ್ನುತ್ತಾ ಸಮರ್ಥತ ಕೆಂಗಣ್ಣು ಬೀರಿದರೆ ಅವನು ತಲೆ ತಗ್ಗಿಸಿದನು.
ಸಾಮ್ರಾಟನಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಓಡುವಂತೆ ನಡೆದ ಪ್ರಗತಿಯನ್ನು ನೋಡಿ ಸಮರ್ಥತ ತಿರುಗಿ, ನಿನ್ನದು ಒಂದು ಜೀವನಾನ ಥೂ ಅಲ್ವೋ, ನಿನಗೆ ಸಿಗುವ ಪಾಕೆಟ್ ಮನಿಯಲ್ಲಿ ನಿನ್ನಾಸೆ ತೀರಿಸಲು ಯಾರಾದರೂ ಸಿಗಬಹುದು. ಅದನ್ನು ಬಿಟ್ಟು ಇಂತಹ ಪಾಪದ ಹುಡುಗಿಯನ್ನು ಪ್ರೀತಿ ಮದುವೆ ಎಂದು ಬ್ಲ್ಯಾಕ್ಮೇಲ್ ಮಾಡುತ್ತೀಯಲ್ಲ. ನಮಗೆಲ್ಲ ಪ್ರೀತಿಯಾಗೋದು ಒಂದೇ ದಿನ ಬಿಡು. ಹಣ ಹೆಣ್ಣು ಎನ್ನುವ ನೀವೇ ಕಲಿಸಿದ ಮೋಜಿನ ಜೀವನದಿಂದ ಭಾವನೆಗಳೇ ಇಲ್ಲದ ಮರದ ಕೊರಡಾಗಿದ್ದೇನೆ ನಾನು. ನೀನು ಇದಕ್ಕೆ ಹೊರತಾಗಿಲ್ಲ ಬಿಡು. ಸಾಧ್ಯವಾದರೆ ಬದಲಾಗು, ಇಲ್ಲವೆಂದರೆ ನಿನ್ನ ಕರ್ಮ. ಮುಂದೆ ಎಲ್ಲಾದರೂ ಆ ಹುಡುಗಿಯಿಂದ ಕರೆ ಬಂದು ನಿನ್ನ ಬಗ್ಗೆ ಏನಾದರೂ ಹೇಳಬೇಕು, ನಿನ್ನ ಕೈ ಕಾಲು ಮುರಿಯೋಲ್ಲ, ಸೀದಾ ಸಾಯಿಸಿಯೇ ಬಿಡುತ್ತೇನೆ. ಯಾಕೆಂದರೆ ನಮ್ಮಂಥವರಿಂದ ಇಲ್ಲಿ ಯಾರಿಗೂ ಏನು ಉಪಯೋಗವೇ ಇಲ್ಲ ಅಂತ ಅವನಿಗೆ ಮಾತನಾಡಲು ಅವಕಾಶ ಕೊಡದೆ ಸಾಮ್ರಾಟ್ ಅಲ್ಲಿಂದ ಬೈಕ್ ಹತ್ತಿ ಹೊರಟನು. ಇಂಜಿನಿಯರಿಂಗ್ ಬ್ಲಾಕ್ ಒಳಗಿನ ಆಡಿಟೋರಿಯಂನಲ್ಲಿ ನಡೆಯುತ್ತಿದ್ದ ಪ್ರೋಗ್ರಾಂ ಮುಗಿಸಿ ನಗುತ್ತಾ ತನ್ನ ಗೆಳತಿಯರೊಡನೆ ನಡೆದು ಬರುತ್ತಿದ್ದ ಶ್ರೀನಿಧಿ ಕಣ್ಣು ದೂರದಲ್ಲಿ ಒಂದಷ್ಟು ಹುಡುಗರ ನಡುವೆ ನಿಂತು ನಗುತ್ತಾ ಮಾತನಾಡುತ್ತಿರುವ ಸಾಮ್ರಾಟ್ನತ್ತ ಹೊರಳಿತು. ಅವನ ಕೈ ಮತ್ತು ಕಾಲನ್ನು ಗಮನಿಸಿ, ದುಶ್ಯಾಸನನ ಕೈ ಕಾಲು ಸರಿಯಾಗಿದೆ ಅಂತ ಮನಸ್ಸಲ್ಲೇ ಗೊಣಗಿಕೊಂಡು ಅವನನ್ನು ಹಾದು ಹೋಗುವಾಗ ಬೇಕಂತಲೇ ಬೇರೆ ಕಡೆ ದೃಷ್ಟಿ ಹರಿಸಿದಳು. ಅಚಾನಕ್ಕಾಗಿ ಅವಳನ್ನು ನೋಡಿದ ಸಾಮ್ರಾಟ್ ಅಲ್ಲಿದ್ದವರಿಗೆ ಬಾಯ್ ಹೇಳಿ ಅವಳ ಹಿಂದೆಯೇ ಹೋಗಿ, ಹೋಯ್ ಶ್ರದ್ಧಾ ಎಂದಾಗ ಅವಳ ಜೊತೆಗಿದ್ದವರು ಯಾರೋ ಎಂದು ಮುಂದೆ ಹೋದರೆ ಅವಳು ಅಲ್ಲೇ ನಿಂತಳು. ಏನೇ, ಕೈಕಾಲು ಸರಿಯಾದ ಮೇಲೆ ಸಿಗು, ಮತ್ತೊಮ್ಮೆ ಅದು ಮುರಿಯುತ್ತೇನೆ ಇದು ಮುರಿಯುತ್ತೇನೆ ಎಂದವಳ ಪತ್ತೆಯೇ ಇಲ್ಲ. ಹೌದು, ಎಲ್ಲಿ ಮಾಯವಾಗಿದ್ದಿ ಇಷ್ಟು ದಿನ ಎಂದು ನಾಟಕೀಯವಾಗಿ ಕೇಳಿದವನನ್ನು ನೋಡಿ ಕೋಪಗೊಂಡವಳು ಸುತ್ತಲೂ ನೋಡಿ, ಇಲ್ಲಿ ನಿನ್ನ ಕೈಕಾಲು ಮುರಿದರೆ ಪೊಲೀಸಿಗೆ ಹೇಳಲು ಸಾಕ್ಷಿಗಳು ಬೇಕಾದಷ್ಟು ಇದ್ದಾರೆ. ಆಲ್ರೆಡಿ ನಮ್ಮ ಆಶ್ರಮದಲ್ಲಿ ಒಳ್ಳೆಯ ಊಟವೇ ಸಿಗುತ್ತಿದೆ. ಅಂಥದರಲ್ಲಿ ನಿನ್ನ ಕೈಕಾಲು ಮುರಿದು ಜೈಲೂಟ ಮಾಡುವ ಆಸೆಯೂ ಇಲ್ಲ, ಇಷ್ಟವೂ ಇಲ್ಲ. ಹೌದು, ತಮ್ಮ ರೌಡಿ ಗ್ಯಾಂಗಲ್ಲಿ ಛೇ, ಒಬ್ಬನೇ ಬೇರೆ ಇದ್ದೆ, ಆದರೆ ಜಾಗ ಸರಿಯಿಲ್ಲ. ಕೈ ಅಥವಾ ಕಾಲು ಮುರಿಯೋಕೆ ಸಿಕ್ಕ ಒಳ್ಳೆ ಚಾನ್ಸ್ ಮಿಸ್ ಆಯಿತು ಅಂತ ಬೇಸರದಲ್ಲಿ ಹೇಳಿದವಳ ಮಾತು ಕೇಳಿ ಜೋರಾಗಿ ನಗುತ್ತಾ, ಯು ಆರ್ ಟು ಫನ್ನಿ. ಹಬ್ಬ, ಅದೆಷ್ಟು ಮಾತನಾಡುತ್ತೀಯ. ಅಲ್ಲ, ನಾನು ಸಿಕ್ಕಿದಾಗಲೆಲ್ಲ ನನ್ನನ್ನು ಕೊಲೆ ಮಾಡಲು ನೋಡುತ್ತೀಯಲ್ಲ. ಇಷ್ಟು ಹ್ಯಾಂಡ್ಸಮ್ ಆಗಿರೋ ಹುಡುಗನನ್ನು ನೋಡಿ ಹುಡುಗಿಯರು ಒಮ್ಮೆಯಾದರೂ ಮಾತನಾಡಲು ಕ್ಯೂ ನಿಲ್ಲುತ್ತಾರೆ. ಅಂಥದರಲ್ಲಿ ನೀನು, ಯಪ್ಪ, ಬಾಯಿ ತೆರೆದರೆ ಬರೀ ಬೈಗುಳ ಎಂದು ಹೇಳುತ್ತಿದ್ದರೆ ಶ್ರೀನಿಧಿ ಅವನಿಗೆ ಒಂದು ಸುತ್ತು ಹಾಕಿ ಬಂದು ಅತ್ತಿತ್ತ 4-5 ಬಾರಿ ನೋಡುತ್ತಿದ್ದವಳನ್ನೇ ಗಮನಿಸಿ, ಈಗ ಏನಾಯ್ತು, ನನ್ನ ಆಚೀಚೆ ಏನಿದೆ ಅಂತ ಅವನು ಅತ್ತಿತ್ತ ನೋಡಿದಾಗ, ಅಲ್ಲ, ಹ್ಯಾಂಡ್ಸಮ್ ಹುಡುಗ ಅಂದೆ ಅಲ್ವಾ, ಯಾರು ಅಂತ ನೋಡಿದೆ. ಆಚೀಚೆ ಯಾರೂ ಇಲ್ಲ, ಬಹುಶಃ ನೀನೇ ಇರಬಹುದು ಎಂದು ನಿನ್ನ ಹಿಂದೆ ಮುಂದೆ ಮೇಲೆ ಕೆಳಗೆ ನೋಡಿದೆ. ಎಲ್ಲಿಯೂ ಹುಡುಗಿಯರ ಕ್ಯೂ ಇಲ್ಲ. ಆದರೆ ನಿನ್ನ ಮೈಯಿಂದ ಏನೋ ಕೊಳೆತ ವಾಸನೆ ಬರುತ್ತಿದೆ. ಮನೆಗೆ ಹೋಗಿ ಒಮ್ಮೆ ಶರ್ಟ್ ಚೆಕ್ ಮಾಡು. ಆ ವಾಸನೆಗೆ ಇರುವೆಗಳು ಕ್ಯೂ ಅಲ್ಲಿ ಬರಬಹುದು ಹೊರತು ಹುಡುಗಿಯರಲ್ಲ ಎಂದಳು. ಅವಳು ಕೊಳೆತ ವಾಸನೆ ಎಂದಿದ್ದಕ್ಕೆ ಒಮ್ಮೆ ಶರ್ಟನ್ನು ಮೂಸಿ ನೋಡಿದಾಗ ಅದರಿಂದ ಒಮ್ಮುತ್ತಿರುವ ಪರ್ಫ್ಯೂಮ್ ಪರಿಮಳವನ್ನು ಅಗ್ರಣಿಸುತ್ತಾ, ಕೋತಿ, ಎಲ್ಲೇ ಕೊಳೆತ ವಾಸನೆ, ಇಷ್ಟೊಳ್ಳೆ ಪರ್ಫ್ಯೂಮ್ ಸ್ಮೆಲ್ ಬರ್ತಿದೆ. ವಾಸನೆಯಂತೆ ನಿನ್ನ ಮೂಗು ಸರಿಯಿಲ್ಲ, ಚೆಕ್ ಮಾಡಿಸು ಒಮ್ಮೆ ಎಂದಾಗ ಕೋಪದಲ್ಲಿ ಸೊಂಟದ ಮೇಲೆ ಕೈ ಇಟ್ಟ ಶ್ರೀನಿಧಿ, ಸರಿ ಇಲ್ಲದೆ ಇರುವುದು ನನ್ನ ಮೂಗಲ್ಲ, ನಿನ್ನ ಕಣ್ಣು ಬಾಯಿ ಮಂಗ. ಇನ್ನೊಮ್ಮೆ ನನ್ನ ಕೋತಿ ಅಂದರೆ ಇಲ್ಲೇ ಅಕ್ಕಪಕ್ಕದಲ್ಲಿರುವ ಕೋತಿಗಳ ಹತ್ತಿರ ಹೇಳಿ ಹೊಡಿಸುತ್ತೀನಿ ನಿನಗೆ ಎಂದ ಅವಳ ಮಾತು ಕೇಳಿ ಜೋರಾಗಿ ನಕ್ಕನು. ಏನೇ, ಕೋತಿಗಳ ಹತ್ತಿರ ಹೇಳಿ ನನಗೆ ಹೊಡೆಸುತ್ತೀಯಾ? ಅವನು ನಿನ್ನ ಕುಟುಂಬದವರಾ ಅಂದ. ಅದಕ್ಕಿಂತ ಜಾಸ್ತಿ ಅಂತಾನೆ ತಿಳಿಯೋ ಮಂಗ. ಪಾಠದಲ್ಲಿ ಓದಿಲ್ಲವ ಮಂಗನಿಂದ ಮಾನವ ಅಂತ ಅನ್ನುತ್ತಾ ಕೈ ಗಡಿಯಾರದತ್ತ ನೋಡಿ PU ಬ್ಲಾಕ್ ಕಡೆಗೆ ಓಡಿದವಳನ್ನು, ಹೋಯ್ ನಿಲ್ಲೇ ಶ್ರದ್ಧಾ, ಮಂಗ ಎಂದು ಜೋರಾಗಿ ಕೂಗಿದಾಗ ತಿರುಗಿ ಕೈ ಸನ್ನೆಯಲ್ಲೇ ಕೊಲೆ ಮಾಡುತ್ತೇನೆ ಎಂದವಳನ್ನು ನೋಡಿ ಮನಸ್ಫೂರ್ತಿಯಾಗಿ ನಕ್ಕ ಸಾಮ್ರಾಟ್, ವಾರಕ್ಕೊಮ್ಮೆ ನಿನ್ನನ್ನು ಮಾತನಾಡಿಸಬೇಕು ಕಣೆ. ಡ್ರಿಂಕ್ಸ್ ಅಗತ್ಯವೂ ಇರುವುದಿಲ್ಲ. ನಿನ್ನ ಆ ಮಾತುಗಳು ಬೈಗುಳ ಇಷ್ಟೇ ಸಾಕು ನನ್ನ ಸ್ಟ್ರೆಸ್ ತಲೆನೋವು ಕಡಿಮೆ ಮಾಡಲು ಎಂದು ನಗುತ್ತಾ
ಅವಳು ಹೋದತ್ತ ಒಮ್ಮೆ ನೋಡಿ ತನ್ನ ಕ್ಲಾಸಿನತ್ತ ಹೆಜ್ಜೆ ಹಾಕಿದನು. ದಿನಗಳು ಕಳೆದು ಸೆಮಿಸ್ಟರ್ ಎಕ್ಸಾಮಿಗೆ ತಯಾರಾಗುತ್ತಿದ್ದ ಸಾಮ್ರಾಟ್ ಆದಷ್ಟು ತನ್ನ ಸಮಯವನ್ನು ಲೈಬ್ರರಿಯಲ್ಲೇ ಕಳೆಯುತ್ತಿದ್ದನು. ಅದೊಂದು ದಿನ ಓದುತ್ತಿರುವಾಗ ಲೈಬ್ರರಿ ಪಕ್ಕದಲ್ಲೇ ಆಗುತ್ತಿದ್ದ ಗಲಾಟೆಯಿಂದ ಒಳಗಿದ್ದವರಿಗೆ ಓದಲು ಕಿರಿಕಿರಿಯಾಗುತ್ತಿತ್ತು. 5 ನಿಮಿಷ ಸುಮ್ಮನೆ ಕೂತ ಸಾಮ್ರಾಟ್ ಗಲಾಟೆ ಸದ್ದಿಗೆ ಬುಕ್ ಹಿಡಿದು ಹೊರಗಡೆ ಬಂದಾಗ ಸಮರ್ಥ್ ಕೂಡಿದು ಸೀನಿಯರ್ ಜೊತೆ ಜಗಳವಾಡುತ್ತಿದ್ದ. ಪಕ್ಕದಲ್ಲೇ ಪ್ರಿನ್ಸಿಪಲ್ ಚೇಂಬರ್ ಇರುವುದರಿಂದ ಅವರೇ ಹೊರಗಡೆ ಬಂದು ನೋಡಲಿ ಎಂದು ದೂರದಿಂದಲೇ ಒಂದೊಮ್ಮೆ ಗೆಳೆಯನಾಗಿದ್ದವನ ಹಾರಾಟ ನೋಡಿ ಇವನು ಸತ್ತರೂ ಬದಲಾಗುವುದಿಲ್ಲ ಎನ್ನುತ್ತಾ ಹಾಸ್ಟೆಲ್ ಕಡೆ ಹೋಗಬೇಕು ಎನ್ನುವಾಗ ದೂರದಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದ ಶ್ರದ್ಧಾ ಕಾಣಿಸಿದ್ದಳು. ಅವಳನ್ನು ನೋಡಿ ನಸುನಕ್ಕು ಅವಳತ್ತ ಹೆಜ್ಜೆ ಹಾಕಿ, ಏನೇ ಕೋತಿಗಳ ತಾಯಿ, ಇಲ್ಲೇನು ಮಾಡುತ್ತಿದ್ದೀಯಾ? ಅಲ್ಲ, ಮಕ್ಕಳನ್ನು ಕರೆದುಕೊಂಡು ಬಂದು ಒಡಿಸುತ್ತೇನೆ ಎಂದವಳು ಪತ್ತೆಯೇ ಇಲ್ಲ. ಯಾಕೆ, ಮಕ್ಕಳು ನೀನು ಹೇಳಿದ್ದು ಕೇಳಲಿಲ್ಲವೇ ಅಂದಾಗ, ಲೋ ಮಂಗ, ನಾಯಿ, ಕಾಡು ಹಂದಿ, ಏನೋ ನಿನ್ನ ಪ್ರಾಬ್ಲಮ್? ಕಣ್ಣೆದುರು ಕ್ಯೂಟ್ ಆಗಿರೋ ನನ್ನಂಥ ಹುಡುಗಿ ಸಿಕ್ಕಿದರೆ ಸಾಕು ಜೊಲ್ಲು ಸುರಿಸಿಕೊಂಡು ಓಡಿ ಬರುತ್ತೀಯಲ್ಲ, ತಲೆ ಕೆಟ್ಟಿದೆಯಾ ನಿನಗೆ ಅನ್ನುತ್ತಾ ಈ ಬಾರಿ ನಿಜವಾಗಿಯೂ ಕೋಪಗೊಂಡಿದ್ದಳು. ಹೋಯ್ ಸ್ಟಾಪ್, ಏನೋ ಸುಮ್ಮನೆ ಮಾತನಾಡೋಣ ಅಂತ ಬಂದರೆ 1 ನಿಮಿಷ ಅನ್ನುತ್ತಾ ಅವಳಿಗೆ ಒಂದು ಸುತ್ತು ಹಾಕಿ, ಅಲ್ಲ ಕ್ಯೂಟ್ ಓಕೆ, ಹುಡುಗಿಯೆಲ್ಲ ಎಲ್ಲಿದ್ದಾಳೆ ಅನ್ನುತ್ತಾ ಪುನಃ ಆಚೀಚೆ ನೋಡುತ್ತಿದ್ದವನ ಮೇಲೆ ಕೋಪಗೊಂಡು ಬ್ಯಾಗ್ ಒಳಗಡೆ ದಪ್ಪನೆ ಇದ್ದ ಪುಸ್ತಕ ತೆಗೆದು ಅವನ ಹೊಟ್ಟೆಗೆ, ಭುಜಕ್ಕೆ, ತಲೆಗೆ ಸರಿಯಾಗಿ ಹೊಡೆಯುತ್ತಿದ್ದಳು. ಮೊದಮೊದಲು ನಗುತ್ತಾ 1-2 ಏಟು ತಿಂದು ಸುಮ್ಮನಿದ್ದ ಸಾಮ್ರಾಟ್ ಅವಳಿಂದ ಬೀಳುತ್ತಿರುವ ಹೊಡೆತಗಳು ಜಾಸ್ತಿ ಆಗುತ್ತಲೇ ಹೋದಾಗ ಪುಸ್ತಕದ ಜೊತೆ ಅವಳ 2 ಕೈ ಹಿಡಿದು ನಿಂತರೆ ಹುಡುಗಿ ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅವನ ಹಿಡಿತ ಬಿಗಿಯಾಗಿತ್ತು. ಸುತ್ತಲೂ ನೋಡಿದ ಶ್ರೀನಿಧಿ, ಲೋ ಮುಟ್ಟಾಳ, ನಾವಿರುವುದು ರಸ್ತೆಯಲ್ಲಿ, ಸುಮ್ಮನೆ ಕೈಬಿಟ್ಟರೆ ಸರಿ, ಇಲ್ಲವೆಂದರೆ ಒದೆಯಬಾರದ ಜಾಗಕ್ಕೆ ಒದೆಯುತ್ತೇನೆ ಅಷ್ಟೇ ಎಂದು ಸಿಟ್ಟಲ್ಲೇ ಹೇಳಿದ ತಕ್ಷಣ ಅವಳ ಕೈ ಬಿಟ್ಟು ಅವಳಿಂದ ದೂರ ಸರಿದು ನಿಂತು, ಲೇ, ಶುರು ಮಾಡಿದ್ದು ನೀನೆ, ಪಾಪದ ಹುಡುಗ ಅಂತ ನೋಡದೆ ಅದೆಷ್ಟು ಜೋರಾಗಿ ಬಾರಿಸಿದೆ ನೋಡು ಅಂತ ಬೆಳ್ಳಗಿರುವವನ ಮೈಮೇಲೆ ಪುಸ್ತಕದ ಹೊಡೆತದಿಂದ ಆದ ಕೆಂಪಗಿನ ಅಚ್ಚನ್ನು ಅವಳಿಗೆ ತೋರಿಸಿದನು. ಅದನ್ನು ನೋಡಿ ನಿಧಾನವಾಗಿ ಸಾರಿ ಎಂದಳು. ಹಾ, ಇದನ್ನು ಮಾತ್ರ ನಿಧಾನವಾಗಿ ಹೇಳು, ಆದರೆ ಬೈಯುವಾಗ 4 ಜನರಿಗೆ ಕೇಳುವ ಹಾಗೆ ಬೊಬ್ಬೆ ಹೊಡೆಯುತ್ತೀಯ, ಇರಲಿ ಬಿಡು ಅನ್ನುತ್ತಾ ಸ್ವಲ್ಪವೇ ನೋಯುತ್ತಿರುವ ಕೈರಟ್ಟೆಯನ್ನು ಉಜ್ಜುತ್ತಾ, ಮುಗಿತಾ ಕ್ಲಾಸು? PU ಅಲ್ಲಿ ಯಾವ ಸಬ್ಜೆಕ್ಟ್ ನಿಂದು ಅಂದ. ಹಾ, ಏನು? ಅಲ್ಲ, ನನ್ನ ಬಗ್ಗೆ ಯಾಕೆ ಹೇಳಬೇಕು ನಿಂಗೆ? ಇವತ್ತು ಯಾವ ಸಬ್ಜೆಕ್ಟ್ ಎಂದು ಕೇಳು, ನಾಳೆ ನೀನಿರುವ ಆಶ್ರಮ ಎಲ್ಲಿ, ನಾಡಿದ್ದು ಬೈಕಲ್ಲಿ ಆಶ್ರಮದವರೆಗೆ ಡ್ರಾಪ್ ಮಾಡಲಾ, ನಂತರ ನನ್ನ ಜೊತೆ ಐಸ್ ಕ್ರೀಮ್, ಚಾಟ್ಸ್, ಪಿಜ್ಜಾ, ಬರ್ಗರ್ ತಿನ್ನೋಕೆ ಬರುತ್ತೀಯಾ ಅಂತ ಕೇಳು. ಬಲಿ ಕೊಡುವ ಕುರಿಗೆ ಸರಿ ತಿನ್ನಿಸಿ ಆಮೇಲೆ ಕೊಲ್ಲುತ್ತಾರಲ್ಲ, ಹಾಗೆಯೇ ನಮ್ಮಂಥ ಅನಾಥ ಹೆಣ್ಣು ಮಕ್ಕಳಿಗೆ ಯಾರೂ ದಿಕ್ಕಿಲ್ಲವೆಂದು ಒಳ್ಳೊಳ್ಳೆ ಆಸೆ ತೋರಿಸಿ ಚೆನ್ನಾಗಿ ನಮ್ಮ ಜೊತೆ ಪಳಗಿ ಆಮೇಲೆ ಪ್ರೀತಿ ಪ್ರೇಮವೆಂದು ನಮ್ಮನ್ನು ಯೂಸ್ ಮಾಡಿಕೊಂಡು ಪರಿಚಯವೇ ಇಲ್ಲದ ಹಾಗೆ ಕಾಣೆಯಾಗಿ ಬಿಡಿ. ಇದೇ ತಾನೇ ನಿನ್ನಂತಹ ಶ್ರೀಮಂತ ಹುಡುಗರು ನನ್ನಂತಹ ಅನಾಥ ಹುಡುಗಿಯರಿಗೆ ಕಲರ್ ಕನಸು ತೋರಿಸಿ ನಮ್ಮ ಜೀವನವನ್ನು ನರಕ ಮಾಡಲು ಮಾಡಿಕೊಂಡ ಪ್ಲ್ಯಾನ್. ಏನೋ ಕೈ ಕಾಲು ಮುರಿದುಕೊಂಡು ಬಿದ್ದವನ ಮೇಲೆ ಪಾಪ ಪುಣ್ಯ ತೋರಿಸಿ ಆಸ್ಪತ್ರೆಗೆ ಸೇರಿಸಿದ್ದೇನೆ, ಅದಕ್ಕಾದರೂ ಮರ್ಯಾದೆ ಕೊಟ್ಟು ಸುಮ್ಮನಿರು. ಇನ್ಮುಂದೆ ಶ್ರದ್ಧಾಗಿದ್ದ ಅಂತ ನನ್ನ ಹಿಂದೆ ಬಂದರೆ, ಇವತ್ತು ಬುಕ್ಕಲ್ಲಿ ಪೆಟ್ಟು ತಿಂದೆಯಲ್ಲ, ನಾಳೆ ಯಾವುದಕ್ಕೂ ಬ್ಯಾಗ್ ಒಳಗಡೆ ಒಂದು ಚೂರಿ ಇಟ್ಟುಕೊಳ್ಳುತ್ತೇನೆ, ಅದರಲ್ಲೇ ಚುಚ್ಚಿ ಸಾಯಿಸುತ್ತೇನೆ ನೋಡು ಹೀಡಿಯೇಟ್ ಎಂದು ಕೋಪದಲ್ಲೇ ಹೇಳಿ ಬುಸುಗುಡುತ್ತಾ ಅಲ್ಲಿಂದ ತುಸು ದೂರ ನಡೆದು ಬಂದ. ಬಸ್ಸತ್ತಿ ಹೋದವಳನ್ನೇ ಸಾಮ್ರಾಟ್ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡುತ್ತಿದ್ದ. ಯಪ್ಪಾ, ಹುಡುಗಿಯ ಇವಳು ರಕ್ಕಸಿ. ಏನೋ ಜೀವ ಉಳಿಸಿದ ನೆಪಕ್ಕೆ ಅವಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೋದರೆ, ಹೋ ಗಾಡ್, ಇವಳೆಲ್ಲ ಮಾತುಗಳನ್ನು ಕೇಳಿ ಯಾವುದೋ ಲೌಡ್ ಸ್ಪೀಕರ್ ಎದುರು 2 ನಿಮಿಷ ನಿಂತು ಕಿವಿ ಎದುರು ಗುಯ್ ಅನ್ನುತ್ತಲ್ಲ, ಅದೇ ರೀತಿ ಫೀಲ್ ಆಗುತ್ತಿದೆ. ಕುಡಿದು ಹುಡುಗಿಯರ ಜೊತೆಗೆ ಬಿದ್ದುಕೊಂಡಿದ್ದಾಗ ಅಂಕಲ್ ಬದಲು ಇವಳು ನನ್ನನ್ನು ನೋಡಿದ್ದರೆ ಸಾಕಿತ್ತು.
ಇವಳ ಮಾತುಗಳನ್ನು ಕೇಳಿ ಆ ಕ್ಷಣವೇ ನನ್ನೆಲ್ಲ ದುರ್ಬುದ್ಧಿಗಳಿಗೆ ಗುಡ್ ಬೈ ಹೇಳುತ್ತಿದ್ದೆ ಎಂದು ನಸುನಕ್ಕವನು ಎರಡು ಕಿವಿಗಳಿಗೆ ಬೆರಳು ಹಾಕಿ ಒಮ್ಮೆ ತಲೆ ಕೊಡವಿ. ದೇವರೇ, ಮೊದಲ ಬಾರಿಗೆ ನಿನ್ನಲ್ಲಿ ಏನು ಕೇಳುತ್ತಿದ್ದೇನೆ. ಪ್ಲೀಸ್, ಈ ಜನ್ಮದಲ್ಲಿ ಮತ್ತೊಮ್ಮೆ ನಮ್ಮಿಬ್ಬರ ಮುಖಾಮುಖಿಯಾಗದಂತೆ ನೋಡಿಕೊಳ್ಳೋ, ಆಯ್ತಾ ಅಂತ ಆಕಾಶದತ್ತ ದೀರ್ಘ ಉಸಿರು ಹೊರಚೆಲ್ಲಿ ಹಾಸ್ಟೆಲಿನತ್ತ ನಡೆದನು. ಆಶ್ರಮಕ್ಕೆ ಬಂದ ಶ್ರೀನಿಧಿ ಎಂದಿನಂತೆ ಹೊಟ್ಟೆಗೆ ಸ್ವಲ್ಪ ತಿಂದು ಎಲ್ಲ ಮಕ್ಕಳ ಜೊತೆ ಆಟವಾಡಿ ಸ್ನಾನ ಮುಗಿಸಿ ಓದಲು ಕುಳಿತಳು. ಅರ್ಧ ಗಂಟೆಯಿಂದ ಅವಳು ಒಂದೇ ಹಾಳೆಯನ್ನು ದಿಟ್ಟಿಸುತ್ತಾ ಕಣ್ಣಗಲಿಸಿ ತುಟಿ ಎರಡನ್ನು ಆಡಿಸುವುದು ಬಿಟ್ಟರೆ ಅವಳ ಧ್ವನಿ ಕೇಳಿಸುತ್ತಿರಲಿಲ್ಲ. ನಡುವೆ ಕೋಪದಲ್ಲಿ ತುಟಿಯನ್ನು ಕಚ್ಚುತ್ತಾ ಕಣ್ಣು ಬಿಡುವ ಅವಳ ಹೊಸ ರೂಪವನ್ನು ನೋಡಿದ ಪ್ರಗತಿ ಅವಳತ್ತ ಸರಿದು ಪುಸ್ತಕ ತನ್ನ ಕೈಗೆ ತೆಗೆದುಕೊಂಡರೂ ಶ್ರೀನಿಧಿ ಅದೇ ರೀತಿ ವರ್ತಿಸುತ್ತಿದ್ದಳು. ಕೋಣೆಯ ಮೂಲೆಯಲ್ಲಿದ್ದ ಪೊರಕೆ ಹಿಡಿದು ಅವಳ ಎದುರು ನಿಂತು ನಿಧಿ ಎನ್ನುವ ಜೋರಾದ ಕೂಗಿಗೆ ಬೆಚ್ಚಿ ಬಿದ್ದ ಶ್ರೀನಿಧಿ ಎದುರು ಪೊರಕೆ ಹಿಡಿದು ನಿಂತಿರುವ ಪ್ರಗತಿಯನ್ನು ನೋಡಿ, ಲೂಸು ಗೂಬೆ, ನಿನಗೇನಾಯ್ತು? ಪೊರಕೆ ಹಿಡಿದು ವೇಟ್, ನನಗೆ ಪೊರಕೆಯಲ್ಲಿ ಹೊಡೆಯಲು ಹೊರಟಿದ್ದೀಯಾ? ನಾನೇನು ಮಾಡಿದೆ ನಿನಗೆ ಅಂತ ಎದ್ದು ನಿಂತು ಅಳುವಂತೆ ನಾಟಕವಾಡಿ ಕೇಳಿದಾಗ ಪೊರಕೆಯನ್ನು ತಿರುಗಿಸಿ ಅವಳಿಗೆ ಎರಡು ಬಾರಿಸಿದ ಪ್ರಗತಿ, ನೀನು ಲೂಸು, ಮೆಂಟಲ್. ಆಗ್ಲಿಂದ ಬುಕ್ ನೋಡಿಕೊಂಡು ಮೈಯಲ್ಲಿ ದೆವ್ವ ಬಂದಿರುವ ಹಾಗೆ ಎಕ್ಸ್ಪ್ರೆಷನ್ ಕೊಡುತ್ತಿದ್ದೆ. ಅದಕ್ಕೆ ನಿನಗೆಲ್ಲೋ ದೆವ್ವ ಮೆಟ್ಟಿಕೊಂಡಿದೆ ಎಂದು ನಿಜಕ್ಕೂ ಹೆದರಿ ನಿನಗೆ 4 ಬಾರಿಸೋಣ ಎಂದು ಪೊರಕೆ ಹಿಡಿದು ಬಂದದ್ದು. ಏನಾಯಿತು? ಅದ್ಯಾಕೆ ಕಣ್ಣು ಬಾಯಿ ಹಾಗೆಲ್ಲ ಮಾಡುತ್ತಿದ್ದೆ ಎಂದು ಗಾಬರಿಯಲ್ಲಿ ಕೇಳಿದಳು. ಹೋ ಅದಾ, ಅವನು ಲೋಫರ್ ಅನ್ನುತ್ತಾ ನಡೆದ ಎಲ್ಲವನ್ನು ಹೇಳಿ, ನೀನು ಬೈದರೂ ಅರುಣ ಅಮ್ಮನಲ್ಲಿ ಹೇಳಿದರೂ ಪರವಾಗಿಲ್ಲ, ನಾಳೆಯಿಂದ ನನ್ನ ಬ್ಯಾಗಲ್ಲಿ ಚೂರಿಯೊಂದು ಇದ್ದೇ ಇರುತ್ತದೆ. ನನಗೆ ನನ್ನ ಸೇಫ್ಟಿ ಮುಖ್ಯ ಎಂದು ಕಣ್ಣು ಹೊಡೆದು ಹೇಳಿದಳು. ಇದಾ ಸಮಾಚಾರ? ನನಗೇನೋ ಅವನು ಜೊಲ್ಲು ಪಾರ್ಟಿ ಅಲ್ಲ ಅನ್ನಿಸುತ್ತೆ. ಸಮರ್ಥ್ ನನ್ನ ಹಿಂದೆ ಬಿದ್ದು ಕಾಡಿದಾಗ ಸಾಮ್ರಾಟ್ ಹೇಗೆ ತನ್ನನ್ನು ಕಾಪಾಡಿದ ಎಂದೆಲ್ಲ ಹೇಳಿ, ಆದರೂ ನಮ್ಮ ಜಾಗ್ರತೆಯಲ್ಲಿ ನಾವಿರೋದು ಮುಖ್ಯ. ಅವನೆದುರು ಬಂದರೂ ಮೌನಗೌರಿಯ ಹಾಗೆ ಹೋಗಲು ನಿನಗೇನು ದಾಡಿ? ಮೊದಲೇ ನಿನ್ನ ಬಾಯಿ ಬೊಂಬಾಯಿ, ತೆರೆದರೆ ಮುಚ್ಚಲು 4 ದಿನ ಬೇಕು. ಚೂರಿ, ಚಾಕು, ಲಾಂಗು, ಮಚ್ಚು ಏನಾದರೂ ಹಿಡಿದುಕೋ, ಆದರೆ ನಿಜವಾಗಿಯೂ ಚುಚ್ಚಬೇಡ ತಾಯಿ. ನೀನು ರೆಬಲ್ ಆದಾಗ ಸಾಕ್ಷಾತ್ ಕಾಳಿಯೇ ಅವತಾರವೇ. ಸ್ವಲ್ಪ ಸಮಾಧಾನವಾಗಿರು ಅನ್ನುತ್ತಾ ಪೊರಕೆ ಮೂಲೆಗೆ ಎಸೆದು ತನ್ನ ಪುಸ್ತಕ ಹಿಡಿದು ಕುಳಿತಳು. ಗೆಳತಿಯ ಮಾತು ಕೇಳಿ ಶ್ರೀನಿಧಿಗೆ ತಾನೆಲ್ಲೋ ಅವಶ್ಯಕತೆಗಿಂತ ಜಾಸ್ತಿ ಅವನ ಬಗ್ಗೆ ಯೋಚಿಸುತ್ತಿದ್ದೇನಾ ಅಂತನಿಸಿದಾಗ ಆ ಯೋಚನೆಗಳಿಗೆ ಪೂರ್ಣ ವಿರಾಮ ಕೊಟ್ಟು ಓದಿನ ಕಡೆ ಗಮನ ಹರಿಸಿದಳು. ಮಧ್ಯಾಹ್ನ ಯಾವುದೇ ಕ್ಲಾಸ್ ಇಲ್ಲದ ಕಾರಣ ಲ್ಯಾಬ್ ಎಕ್ಸಾಮ್ ಮುಗಿಸಿ ಗೆಳತಿಯರೊಂದಿಗೆ ಹೊರಟ ಶ್ರೀನಿಧಿಯನ್ನು ಎಲ್ಲರೂ ಬಲವಂತವಾಗಿ ಪಕ್ಕದಲ್ಲೇ ಇದ್ದ ಐಸ್ ಕ್ರೀಮ್ ಪಾರ್ಲರಿಗೆ ಬರ್ತ್ಡೇ ಟ್ರೀಟ್ ಎಂದು ಕರೆದರೆ ಅವಳು ನಿರಾಕರಿಸಿ ಆಶ್ರಮದತ್ತ ಹೋಗುವ ಬಸ್ ಸ್ಟ್ಯಾಂಡಿಗೆ ಬಂದು ಕುಳಿತವಳ ಕಣ್ಣಲ್ಲಿ ಬೇಡವೆಂದರೂ ಕಣ್ಣೀರು ಹರಿಯುತ್ತಲೇ ಇತ್ತು. ಗೆಳತಿಯರು ಬರ್ತ್ಡೇ ಟ್ರೀಟ್ ಎಂದಾಗ ಮೊದಲು ಅಂದಿನ ದಿನಾಂಕ ನೋಡಿದವಳಿಗೆ ಅಂದು ಅಪ್ಪ ಅಮ್ಮ ಮದುವೆಯಾದ ದಿನವೆಂದು ನೆನಪಾಗಿತ್ತು. ಪ್ರತಿ ವರ್ಷ ಅದೊಂದು ದಿನ ವೀರೇಶ್ ತನ್ನೆಲ್ಲ ಕೆಲಸದಿಂದ ಬಿಡುವು ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಬೆಳಿಗ್ಗೆ ಬೇಗನೆ ಅವರಿಗೆ ಮದುವೆಯಾದ ವೀರಭದ್ರ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈಮುಗಿದು ಅಲ್ಲಿ ಸ್ವಲ್ಪ ಹೊತ್ತು ಕಳೆದು ಸಿಟಿಯ ಕಡೆಗೆ ಹೋದರೆ ದೊಡ್ಡ ಹೋಟೆಲಲ್ಲಿ ತಿಂಡಿ ಊಟ ಮುಗಿಸಿ ಹೆಂಡತಿ ಮಕ್ಕಳಿಗೆ ಹೊಸ ಬಟ್ಟೆಯ ಜೊತೆ ಅವರಿಗೆ ಬೇಕಾದನ್ನೆಲ್ಲ ತೆಗೆದುಕೊಟ್ಟು ಥಿಯೇಟರಲ್ಲಿ ಒಂದು ಸಿನಿಮಾ ನೋಡಿ ರಾತ್ರಿ ಊಟವನ್ನು ಅಲ್ಲೇ ಸಿಟಿಯಲ್ಲೇ ಮುಗಿಸಿ ಮನೆ ಸೇರುವುದರ ಜೊತೆ ಅದೊಂದು ದಿನ ಅವರದ್ದೇ ಪ್ರಪಂಚದಲ್ಲಿ ಕೈಗೆ ಸಿಕ್ಕಷ್ಟು ಖುಷಿಯನ್ನು ಬಾಚಿಕೊಂಡು ಬಿಡುತ್ತಿದ್ದರು. ಅಳುತ್ತಾ ತನ್ನವರನ್ನು ನೆನಪಿಸಿಕೊಳ್ಳುತ್ತಿದ್ದವಳಿಗೆ ಇಹದ ಪರಿವೇ ಇಲ್ಲ. ಕ್ಲಾಸ್ ಬೇಗ ಮುಗಿದ ಕಾರಣ ಹಾಸ್ಟೆಲಿಗೆ ಹೋಗಲು ಮನಸ್ಸಿಲ್ಲದೆ ಬೈಕ್ ಹಿಡಿದು ಕ್ಯಾಂಪಸ್ ಹೊರಗಡೆ ಬಂದ ಸಾಮ್ರಾಟ್ ಬಸ್ ಸ್ಟ್ಯಾಂಡ್ ಪಕ್ಕ ಹಾದು ಹೋಗುವಾಗ ಒಬ್ಬಳೇ ಅಳುತ್ತಾ ಕುಳಿತಿರುವವಳನ್ನು ನೋಡಿ, ಇವಳೇನು ಇಲ್ಲಿ? ಅದೂ ಅಳುತ್ತಾ ಅಂದುಕೊಂಡು ಬೈಕ್ ನಿಲ್ಲಿಸಬೇಕೆಂದು ಹೊರಟವನು, ಅಲ್ಲ, ಆ ದಿನ ಕೇವಲ ಅವಳಲ್ಲಿ ಯಾವ ಸಬ್ಜೆಕ್ಟ್ ಎಂದು ಕೇಳಿದ್ದಕ್ಕೆ ಅವಳು 1/4 ಗಂಟೆ ಉಗಿದ ರೇಂಜಿಗೆ ಇಂದಿನವರೆಗೂ ಬಾಟಲಿಗೆ ಕೈ ತಾಗಿಸಿಲ್ಲ. ಈಗ ಎಲ್ಲಾದರೂ ಯಾಕೆ ಅಳುತ್ತಿದ್ದೀಯಾ ಎಂದು ಅವಳ ಹತ್ತಿರ ಹೋಗಿ ಕೇಳಿದರೆ, ಮಗನೇ ಸಾಮ್ರಾಟ್,
ನಿನ್ನ ಮರ್ಡರ್ ಗ್ಯಾರಂಟಿ ಎಂದುಕೊಂಡು ಬೈಕಲ್ಲಿ ಅವಳನ್ನು ನೋಡುತ್ತಾ ಮುಂದೆ ಹೋದವನಿಗೆ ಏನನಿಸಿತೋ ಏನೋ ಯೂ ಟರ್ನ್ ಹೊಡೆದು ವಾಪಸ್ ಬಸ್ ಸ್ಟ್ಯಾಂಡ್ ಪಕ್ಕ ಬೈಕ್ ನಿಲ್ಲಿಸಿ ಅವಳು ಕೂತಿದ್ದ ಬೆಂಚಲ್ಲಿ ಅವಳಿಂದ ಸ್ವಲ್ಪ ದೂರ ಕುಳಿತನು. ಈ ಕತೆ ಇನ್ನು ಮುಂದುವರೆಯುವುದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ನಿಮ್ಮ ಸಪೋರ್ಟ್ ಹಾಗೆ ಪ್ರೋತ್ಸಾಹ ನಮಗೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.